ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗ್ತಾ ಇದ್ರೆ ಮೂವರು ಆರೋಪಿಗಳನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ರಾಘವೇಂದ್ರ ಅಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ವ್ಯಕ್ತಿ, ಪವನ್ ಹಾಗೂ ನಂದೀಶ್ ಈ ಮೂರು ಜನರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ಸೊ ಇಲ್ಲೂ ಕೂಡ ಅತ್ಯಂತ ಹೆಚ್ಚು ಮುಂಜಾಗ್ರತಾ ಕ್ರಮದೊಂದಿಗೆ ಪೊಲೀಸರು ಆರೋಪಿಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ದಿನಗಳನ್ನೇ ಶುರುವಾಗ್ತಾ ಇದೆ. ನಸುಕಿನ ಜಾವ ಶುರುವಾದಂತಹ ದರ್ಶನ್ ಜರ್ನಿ ಬಳ್ಳಾರಿಗೆ ಈಗ ತುಮಕೂರಿನ ತಲುಪಿಯಾಗಿದೆ. NHನಲ್ಲಿ ಮೀಡಿಯಂ ಸ್ಪೀಡನ್ನು ಕಾಯ್ದುಕೊಳ್ಳೋ ಮೂಲಕನೇ ಪೊಲೀಸ್ ವಾಹನಗಳು ಮುಂದಕ್ಕೆ ಸಾಗ್ತಾ ಇರೋದನ್ನು ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಾವು ಪಬ್ಲಿಕ್ ಟಿವಿಯಲ್ಲಿ ನಿರಂತರವಾಗಿ ಆಲ್ಮೋಸ್ಟ್ 3/4 ಗಂಟೆ 1 ಗಂಟೆಯಿಂದ ಕೂಡ ನಾವು ಕವರೇಜನ್ನು ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಯಾವ್ಯಾವ ಪಾಯಿಂಟಲ್ಲಿ ದರ್ಶನ್ ಇರುವಂತಹ ವಾಹನಕ್ಕೆ ಯಾವ ರೀತಿಯಾದಂತಹ ಭದ್ರತೆ ಕೊಡಲಾಗಿದೆ, ಜೊತೆಗೆ VVIP ಟ್ರೀಟ್ಮೆಂಟ್ಗೆ ಫುಲ್ ಸ್ಟಾಪ್ ಇಡೋ ಕೆಲಸವನ್ನು ಹೆಂಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಮಾಡ್ತಾರಾ, ಎಲ್ಲ ಪ್ರಶ್ನೆಗಳ ಜೊತೆಗೆ ನೇರವಾಗಿ ಜನರಿಗೆ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅತ್ಯಂತ ಹೆಚ್ಚು ಹೈ ಸೆಕ್ಯೂರಿಟಿಯ ಜೊತೆಗೆ ದರ್ಶನ್ ಸಾಕ್ತಾ ಇದ್ದಾರೆ. ವಾಹನದ ಪೈಕಿ ಒಂದು ವಾಹನವನ್ನು ನೀವು ನೋಡ್ತಾ ಇದ್ದೀರಾ. ನಸುಕಿನ ಜಾವ ದರ್ಶನ್ ಹಾಗೂ ಸಹಚರರಿಗೆ ಪೊಲೀಸರು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಈಗ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತಹ ಸಂದರ್ಭದ ದೃಶ್ಯಾವಳಿಗಳು ಇವು. ರೇಣುಕಾಸ್ವಾಮಿ ಕೊಲೆ ಜೂನ್ 8ನೇ ತಾರೀಕು ಆಗುತ್ತೆ. ನಂತರ 11ನೇ ತಾರೀಕಿನ ಸಂದರ್ಭದಲ್ಲಿ ದರ್ಶನ್ರನ್ನ ಹಾಗೂ ಇತರೆ ಆರೋಪಿಗಳನ್ನು ಅರೆಸ್ಟ್ ಮಾಡೋ ಕೆಲಸವನ್ನು, ಹೆಡೆಮುರಿ ಕಟ್ಟೋ ಕೆಲಸವನ್ನು ಮಾಡ್ತಾರೆ. ಅಲ್ಲಿಂದ ಏನೇನೋ ಈ ಪ್ರಕರಣದಲ್ಲಿ ಆಯಿತು ಅನ್ನೋದನ್ನು ನೀವು ನೋಡಿದ್ದೀರಾ. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ಈಗ ಮೂವರು ಆರೋಪಿಗಳನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಸಿಗ್ತಾ ಇದೆ? ಅಂತ ಇನ್ನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಗ್ಯಾಂಗ್ನ ಒಟ್ಟು 3 ಆರೋಪಿಗಳು ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಬರ್ತಾರೆ. ಈಗಾಗಲೇ ಬೆಂಗಳೂರಿನ ಪರಪ್ಪರ ಅಗ್ರಹಾರದಿಂದಲೂ ಕೂಡ 3 ಆರೋಪಿಗಳನ್ನ ಪ್ರತ್ಯೇಕವಾದಂಥ ಒಂದು ಬೊಲೆರೋ ವಾಹನದಲ್ಲಿ ಕರ್ಕೊಂಡು ಹೊರಟಿರುವಂಥದ್ದು. ಏನು ದರ್ಶನ್ ಗ್ಯಾಂಗ್ನ ಎಲ್ಲರನ್ನೂ ಕೂಡ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಶಿಫ್ಟ್ ಮಾಡಲಾಗ್ತದೆ. ಪ್ರಮುಖವಾಗಿ ಮೈಸೂರಿನಲ್ಲಿ ಒಟ್ಟು ಈ ಒಂದು ಪ್ರಕರಣದ A3, A4 ಮತ್ತು A5 3 ಆರೋಪಿಗಳನ್ನು ಒಂದು ವಾಹನದಲ್ಲಿ ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಕರ್ಕೊಂಡು ಬರಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರೋಪಿಗಳು ಮೈಸೂರಿನ ಕೇಂದ್ರ ಕಾರಾಗೃಹವನ್ನು ಕೂಡ ತಲುಪ್ತಾರೆ. ಪ್ರಮುಖವಾಗಿ A3 ಆರೋಪಿ ಪವನ್, A4 ಆರೋಪಿ ರಾಘವೇಂದ್ರ ಮತ್ತು A5ನ ಆರೋಪಿ ನಂದೀಶ್ ಈ 3 ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಕಾರಾಗೃಹ ಮೈಸೂರನ್ನು ತಲುಪ್ತಾರೆ. ಅದಕ್ಕೆ ಬೇಕಾದಂತಹ ಸೂಕ್ತವಾದಂತಹ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಏನು ಅಂತ ದೊಡ್ಡ ಮಟ್ಟದ ವಿಶೇಷವಾದಂತಹ ಭದ್ರತೆ ಅಂತ ಏನಲ್ಲ, ಒಂದು ಸಹಜವಾದಂತಹ ಒಂದು ಭದ್ರತೆಯೂ ಕೂಡ ಇದೆ. ಯಾಕೆಂದರೆ ದರ್ಶನ್ ಆಗಲಿ ಅಥವಾ ದರ್ಶನ್ನ ಪ್ರಮುಖವಾದಂತಹ ಸಹಚರ ನಾಗ ಆಗಲಿ, ಅಂದರೆ ಪ್ರಕರಣದ A11ನ ಆರೋಪಿ ನಾಗ ಆಗಿದ್ರೆ ಇಂಥವ್ರು ಬಂದಿದ್ರೆ ಅದಕ್ಕೆ ಬೇರೆ ರೀತಿಯಾದ ಭದ್ರತೆಗಳಿರ್ತಾ ಇತ್ತು. ಆದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು 3 ಕೂಡ ಮಹತ್ತರವಾದಂತಹ ಆರೋಪಿಗಳು. ಆದರೆ ಮೈಸೂರಿನ ವಿಚಾರದಲ್ಲಿ ಇವ್ರಿಗೆ ಅಂಥ ಒಂದು ಪ್ರಚಾರ ಇಲ್ಲ. ಈ ಕಾರಣಕ್ಕೋಸ್ಕರವಾಗಿಯೇ ಅಂಥ ದೊಡ್ಡ ಮಟ್ಟದ ಭದ್ರತೆ ಆಗಲಿ ಅಥವಾ ಅವರ ಅಭಿಮಾನಿಗಳ ಪಡೆಯಾಗಲಿ ಅಥವಾ ಮತ್ತೊಬ್ಬರಾಗಿ ಬರುವಂತಹ ಸಂಖ್ಯೆ ತೀರಾ ಕಡಿಮೆ. ಸದ್ಯಕ್ಕೆ ಒಂದು ಕನಿಷ್ಠ ಪ್ರಮಾಣದ ಭದ್ರತೆ ವ್ಯವಸ್ಥೆಗಳನ್ನ ಪೊಲೀಸರು ಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 3 ಆರೋಪಿಗಳು ಮೈಸೂರಿನ ಕೇಂದ್ರ ಕಾರಾಗೃಹವನ್ನು ಕೂಡ ತಲುಪ್ತಾರೆ. ಈಗಾಗಲೇ ದರ್ಶನ್ ಗ್ಯಾಂಗ್ನ ಬೇರೆ ಬೇರೆ ವಾಹನಗಳಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಪ್ರಮುಖವಾಗಿ ತುಮಕೂರು ಮತ್ತು ಮೈಸೂರು ಈ 2 ಕಾರಾಗೃಹಗಳಿಗೆ ಮೊದಲು ಆರೋಪಿಗಳ ಬೇಗ ಶಿಫ್ಟ್ ಆಗುತ್ತೆ. ಯಾಕಂದರೆ ಡಿಸ್ಟೆನ್ಸ್ ಕಡಿಮೆ ಇರುವಂಥ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಬಹುತೇಕ ನಮ್ಮ ಲೆಕ್ಕದ ಪ್ರಕಾರ ಇನ್ನೇನು 6:45-7 ಗಂಟೆ ಒಳಗಡೆ ಆರೋಪಿಗಳು ಮೈಸೂರಿನ ಕೇಂದ್ರ ಕಾರಾಗೃಹಕ್ಕೆ ಬರ್ತಾರೆ. ಮಮತಾ. KP ನಾಗರಾಜ್, ಮೈಸೂರು ಹೇಳಿ ಕೇಳಿ ದರ್ಶನ್ರ ತವರು ಜಿಲ್ಲೆ. ಸೊ ಅಲ್ಲಿರುವಂತಹ ಕೈದಿಗಳು ಅಥವಾ ವಿಚಾರಣಾಧೀನ ಕೈದಿಗಳಿಗೂ ಕೂಡ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಯೂರಿಯಾಸಿಟಿಗಳು ಇದ್ದೇ ಇರುತ್ತೆ. ಸೊ ಈಗ ಶಿಫ್ಟ್ ಆಗ್ತಾ ಇರುವಂತಹ ಆರೋಪಿಗಳ ಜೊತೆಗೆ ನೆಟ್ವರ್ಕ್ ಸಾಧಿಸೋದಕ್ಕೆ, ಸಂಪರ್ಕ ಸಾಧಿಸೋದಕ್ಕೆ ಪ್ರಯತ್ನ ಪಡ್ಬೋದು ಉಳಿದ ಕೈದಿಗಳು ಅಥವಾ ವಿಚಾರಣಾಧೀನ ಕೈದಿಗಳು. ಅದಕ್ಕೆಲ್ಲ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಅಲ್ಲಿ ಜೈಲಿನ ಆವರಣದಲ್ಲಿ ತೆಗೆದುಕೊಳ್ಳಲಾಗಿದೆ, ಏನು ಹೇಳ್ತಾ ಇದ್ದಾರೆ ಜೈಲಧಿಕಾರಿಗಳು, ಟೋಟಲ್ ಎಷ್ಟು ಸೆಲ್ ಇದೆ, ಏನೇನು ಮಾಹಿತಿ ಇದೆ ಅದ್ರ ಬಗ್ಗೆ? ಪ್ರಮುಖವಾಗಿ ಮಮತಾ ಈ ಉದ್ದೇಶಕ್ಕೋಸ್ಕರವಾಗಿಯೇ, ಏನಂದರೆ ಸ್ಥಳೀಯವಾದಂಥ ವಿಚಾರಣಾಧೀನ ಕೈದಿಗಳ ಜೊತೆಗೆ ಸಂಪರ್ಕ ಮಾಡ್ತಾರೆ ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿಯೇ ಈ ರೀತಿಯಾಗಿ ಪ್ರಕರಣದ A3 ಮತ್ತು A4, A5 3 ಇಲ್ಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಆದರೆ ನಿಮಗೆ A11 ಆರೋಪಿ ಏನಿದೆ ನಾಗ ಅಲಿಯಸ್ ನಾಗರಾಜ್, ಅವನ ಬಂದಿದ್ದರೆ ಈ ರೀತಿಯಂಥ ಕಾಂಟ್ಯಾಕ್ಟ್ ಭಾಳ ಬೇಗ ಆಗ್ತಾಯಿತ್ತು. ಯಾಕೆಂದರೆ ಅವನಿಗೆ ತನ್ನದೇ ಆದಂಥ ನೆಟ್ವರ್ಕ್ ಮೈಸೂರಿನ ಭಾಗದಲ್ಲಿದೆ. ಹಾಗಾಗಿ ಇಲ್ಲಿರುವಂತಹ ವಿಚಾರಣಾಧೀನ ಕೈದಿಗಳ ಜೊತೆಗೆ ಸಂಪರ್ಕ ಬಹಳ ಈಸಿ ಆಗ್ತಾಯಿತ್ತು.
ಆದರೆ ಈಗ ಈ ಮೂವರು ಕೂಡ ಅಂತಹ ದೊಡ್ಡ ಮಟ್ಟದ ಸಂಪರ್ಕ ಇರುವಂತಹ ಹುಡುಗರುಗಳಲ್ಲ. ಹಾಗಾಗಿನೇ ಅವರನ್ನು ಮೈಸೂರಿನ ಕಾರಾಗೃಹಕ್ಕೆ ಉದ್ದೇಶಪೂರ್ವಕವಾಗಿ ಈ ಥರದ ನೆಟ್ವರ್ಕ್ಗಳು ಆಗಬಾರ್ದು ಅನ್ನುವಂಥ ದಿಂದಲೇ ಈ ರೀತಿಯಾಗಿ ಶಿಫ್ಟನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಕೇಂದ್ರ ಕಾರಾಗೃಹದಲ್ಲಿ ಬೆಂಗಳೂರಿನ ಪರಪ್ಪನ ಆಗ್ರಹದಲ್ಲಿ ಅಧಿಕಾರಿಗಳು ತಮ್ಮ ಕೈಯಿಂದಲೇ ತಾವು ಮಾಡಿಕೊಂಡಂಥ ಎಡವಟ್ಟಿರ್ಬೋದು ಅಥವಾ ತಮ್ಮ ಕೈಯಿಂದಲೇ ತಾವು ಕಾನೂನನ್ನು ಮೀರಿ ರಾಜಾತಿಥ್ಯ ನೀಡಿ ಅನುಭವಿಸ್ತಾ ಇರುವಂಥ ಶಿಕ್ಷೆಗಳಿರ್ಬೋದು. ಹೀಗಾಗಿ ಮೈಸೂರಿನ ಕೇಂದ್ರ ಕಾರಾಗೃಹದಲ್ಲಿ ಅದು ರಿಪೀಟ್ ಆಗಬಾರ್ದು ಅನ್ನುವಂತಹದ್ದಕ್ಕೆ ಭಾಳ ದೊಡ್ಡ ಮಟ್ಟದ ಮುನ್ನೆಚ್ಚರಿಕೆಯನ್ನು ಕೂಡ ಈಗಾಗಲೇ ವಹಿಸಲಾಗಿದೆ. ಕೇವಲ 2 ದಿನಗಳ ಹಿಂದೆ ಅಷ್ಟೇ ಈಗಾಗಲೇ ಮೈಸೂರಿನ ನಗರ ಪೊಲೀಸ್ ಆಯುಕ್ತರ ನಿರ್ದೇಶನದಂತೆ ಪೊಲೀಸ್ಗೆ ಒಂದು ರೈಡನ್ನು ಕೂಡ ಮಾಡಲಾಗಿದೆ. ಮತ್ತು ವಿಶೇಷವಾಗಿ ಇವತ್ತು ಮೈಸೂರಿನ ಜೈಲಿಗೆ ಶಿಫ್ಟ್ ಆಗ್ತಾ ಇರುವಂಥ 3 ಆರೋಪಿಗಳ ಜೊತೆಗೆ ಬೇರೆ ಇನ್ಯಾರ ನೆಟ್ವರ್ಕ್ಗಳು ಬೆಳಿಬಾರ್ದು ಅಥವಾ ಇಲ್ಲಿ ನಾಗನಿಗಿರುವಂತಹ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ದರ್ಶನ್ನ ಅಭಿಮಾನದಲ್ಲಿ ಇರುವಂತಹ ಕೆಲವು ವಿಚಾರಣಾಧೀನ ಕೈದಿಗಳ ಜೊತೆಗೆ ಈ 3 ಆರೋಪಿಗಳ ನೆಟ್ವರ್ಕ್ ಇರಬಾರ್ದು ಅನ್ನುವಂಥ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಮುಂಜಾಗ್ರತೆಯನ್ನು ಮೈಸೂರಿನ ಕೇಂದ್ರ ಕಾರಾಗೃಹ ಅಧಿಕಾರಿಗಳು ವಹಿಸಿದ್ದಾರೆ. ಮಮತಾ ಈ 15 ದಿನ 10 ದಿನ ಅದರ ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ. ಆದರೆ ಪ್ರಶ್ನೆ ಇರುವಂಥದ್ದು ಆ ಈಗ ತುಂಬ ಸೆನ್ಸಿಟಿವ್ ಆಗಿರುವಂಥ ಕಾರಣಕ್ಕೋಸ್ಕರವಾಗಿ ಯಾರ ಸಂಪರ್ಕಕ್ಕೂ ಸಿಗದಂತೆ ಯಾವುದೇ ರೀತಿಯಂಥ ವಿಶೇಷವಾದಂಥ ಆತಿಥ್ಯವನ್ನು ಕೊಡದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ವಹಿಸ್ತಾರೆ. ಯಾಕೆಂದರೆ 9 ಅಧಿಕಾರಿಗಳ ತಲೆದಂಡ ಆಗಿದೆ. ಆದರೆ ಪ್ರಶ್ನೆ ಇರುವಂಥದ್ದು ಅದನ್ನು ಯಾವ ರೀತಿಯಾಗಿ ಮೇಂಟೈನನ್ನು ಮಾಡ್ತಾರೆ ಅನ್ನುವಂಥದ್ದು. ಈಗ ಬಿಸಿ ಇರುವಂಥ ಹಿನ್ನೆಲೆಯಲ್ಲಿ ಭಾಳ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ಬೋದು. ಆದರೆ ಆ ನಂತರದಲ್ಲಿ ಪರಿಸ್ಥಿತಿಗಳೇನು ಅನ್ನುವಂಥದ್ದೇ ಈಗಿರುವಂತಹ ಸದ್ಯದ ಪ್ರಶ್ನೆ. ಸದ್ಯಕ್ಕಂತೂ ಪರಪ್ಪನ ಅಗ್ರಹಾರದಲ್ಲಿ ಸಿಕ್ಕಂಥ ವಿಶೇಷ ರಾಜ್ಯಾತಿಥ್ಯ ಅಥವಾ ಅಲ್ಲಿ ದರ್ಶನ್ ಇದ್ದಂಥ ಕಾರಣಕ್ಕೋಸ್ಕರವಾಗಿ ಈ ಸಹಚರರಿಗೆ ಸಿಗ್ತಾ ಇದ್ದಂಥ ವಿಶೇಷ ಸವಲತ್ತುಗಳು ಇವ್ಯಾವುದು ಕೂಡ ಮೈಸೂರಿನಲ್ಲಿ ಅಷ್ಟು ಸುಲಭ ಅಲ್ಲ ಮಮತಾ. ಆಲ್ ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಮೈಸೂರಿನ ಜೈಲಿನಲ್ಲಿರುವಂತಹ ವ್ಯವಸ್ಥೆ ಹೇಗಿದೆ ಅನ್ನೋದರ ಡೀಟೇಲ್ಸು. ಇನ್ನೊಂದು ಕಡೆಗೆ ದರ್ಶನ್ ಇರುವಂತಹ ವಾಹನವನ್ನು ಫಾಲೋ ಮಾಡುವಂತಹ ಕೆಲಸ ನಿರಂತರವಾಗಿ ಪಬ್ಲಿಕ್ ಟಿವಿಯಿಂದ ಆಗ್ತಾ ಇದೆ. ಸೊ ಅವರು ಕೊಟ್ಟಿರುವಂತಹ ಭದ್ರತಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಎಷ್ಟೊತ್ತಿಗೆ ಅವರು ಬಳ್ಳಾರಿಯನ್ನು ತಲುಪ್ತಾರೆ, ಎಲ್ಲದರ ಮಾಹಿತಿಯನ್ನು ನಾವು ಆಗ್ಲಿಂದ ಕೊಡ್ತಾ ಇದ್ವಿ. ಈಗ ಸದ್ಯಕ್ಕೆ ತುಮಕೂರನ್ನ ಕೂಡ ವಾಹನ ಬಿಟ್ಟಿದೆ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅಂದರೆ ಅಂದಾಜು 9 ಗಂಟೆ 9:15 ಅಷ್ಟೊತ್ತಿಗೆ ದರ್ಶನ್ ಇರುವಂತಹ ಪೊಲೀಸರ ತಂಡದ ವಾಹನ ಬಳ್ಳಾರಿಯನ್ನು ತಲುಪಲಿಕ್ಕಿದೆ. ಅಲ್ಲೊಂದು ಅರ್ಧ ಗಂಟೆಯ ಜೈಲಿನ ಪ್ರಾಸೆಸ್ನ ನಂತರ ಅವರನ್ನು ಕ್ವಾರಂಟೈನ್ ಸೆಲ್ಗೆ ಇಟ್ಟು ಇವತ್ತು ಅಥವಾ ನಾಳೆ ಅಷ್ಟೊತ್ತಿಗೆ ಅವರು ಬಿಲಾಂಗ್ ಆಗುವಂತಹ ಸೆಲ್ಗೆ ಹಾಕ್ತಾರೆ ಪೊಲೀಸರು ಅನ್ನೋದು ಈ ಕ್ಷಣಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಆಗ್ತಾ ಇದೆ. ಬಳ್ಳಾರಿ ಜೈಲು ಪಾಲಾಗಿರುವಂತಹ ದರ್ಶನ್ಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ವೆಲ್ಕಮ್ ಕೊಡೋದಕ್ಕೆ ಜೈಲಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಅಭಿಮಾನಿಗಳು ಬಂದು ನ್ಯೂಸೆನ್ಸನ್ನು ಕ್ರಿಯೇಟ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮ ಆಗಿದೆ. ಮತ್ತು ಜಿಲ್ಲೆಯಲ್ಲೂ ಕೂಡ ಈಗ ಒಂದು 2-3 ಜಿಲ್ಲೆಯನ್ನು ಕ್ರಾಸ್ ಮಾಡಿ ಹೋಗಬೇಕಾಗತ್ತೆ ಬಳ್ಳಾರಿಗೆ. ಸೊ ಆ ಮಾರ್ಗವಾಗಿ ಯಾವ್ಯಾವ ಪಿನ್ ಪಾಯಿಂಟ್ನಲ್ಲಿ ಹೋಗ್ತಾರೆ ಆಯಾ ಜಿಲ್ಲಾ ವರಿಷ್ಠರಿಗೇನೆ ಸೆಕ್ಯೂರಿಟಿ ಕೊಡುವಂತಹ ಹೊಣೆಗಾರಿಕೆಯನ್ನು ಬಂದಿಖಾನೆ ಇಲಾಖೆ ಸೂಚಿಸಿದೆ. ಜಿಲ್ಲಾ ವರಿಷ್ಠರದ್ದೇ ಜವಾಬ್ದಾರಿ ಅದು ಅಂತ. ಹೀಗಾಗಿ ಪ್ರತಿ ಜಿಲ್ಲಾ ಮಾರ್ಗದಲ್ಲೂ ಕೂಡ ಅತ್ಯಂತ ಹೆಚ್ಚು ಭದ್ರತೆಯ ಜೊತೆಗೆ ದರ್ಶನ್ ಸಾಗುವಂತಹ ವಾಹನಕ್ಕೆ ದಾರಿಯನ್ನು ಮಾಡಿಕೊಡಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ನಸುಕಿನ ಜಾವವೇ ಪರಪ್ಪನ ಅಗ್ರಹಾರವನ್ನು ಪೊಲೀಸರು ಬಿಟ್ಟಿದ್ದಾರೆ. ತುಮಕೂರನ್ನು ಕೂಡ ಕ್ರಾಸ್ ಮಾಡ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಸೊ ಈ ಪ್ರಕರಣದ A2 ಆಗಿರುವಂತಹ ದರ್ಶನ್ ಜರ್ನಿ ಬಳ್ಳಾರಿಯಲ್ಲಿ ಎಷ್ಟು ದಿನಗಳ ಕಾಲ ಇರುತ್ತೆ, ಸುದೀರ್ಘವಾಗಿ ಇರುತ್ತಾ ಅಥವಾ ಎಷ್ಟು ದಿನ? ನಿನ್ನೆ ಅಂತೂ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. 14 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಸ್ತರಣೆ ಮಾಡಿ ಆದೇಶವನ್ನು ಕೋರ್ಟ್ ಹೊರಡಿಸಿದೆ. ನಿನ್ನೆಯಿಂದ ಕೂಡ ಶಿಫ್ಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ರೂಟ್ ಮ್ಯಾಪನ್ನು ಹಾಕ್ಕೊಂಡಾಗ ಈ ರೂಟ್ ಬೇಡ ಆ ರೂಟ್ ಬೇಡ ಅಂತ ಹೇಳಿ ಒಂದಷ್ಟು ಡಿಸ್ಕಷನ್ಗಳು ಕೂಡ ಆದವು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅಂತಿಮವಾಗಿ ತುಮಕೂರು ಮಾರ್ಗದ ಮುಖಾಂತರ ಸಾಗ್ತಾ ಇದೆ ವೆಹಿಕಲ್ ಅನ್ನೋದರ ಇನ್ಫಾರ್ಮೇಷನ್ ಕೂಡ ಲಭ್ಯ ಆಗ್ತಾ ಇದೆ. ಸೊ ಇಲ್ಲಿಂದ ಅಂದ್ಕೊಂಡ ಪೊಲೀಸರು ಮುಂಚೆನೇ ಹಾಕೊಂಡ ಲೆಕ್ಕಾಚಾರದ ಮುಖಾಂತರ ಹೋಗ್ತಾರೆ ಅಥವಾ ಈ ಅನಂತಪುರ ಮಾರ್ಗವಾಗಿ ಏನಾದರೂ ದರ್ಶನರನ್ನ ಕರ್ಕೊಂಡು ಹೋಗ್ಲಾಗತ್ತಾ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ಪ್ರಶ್ನೆ ಆಗ್ತಾ ಇದೆ. 1-2-3 ಮಾರ್ಗಗಳ ಮೂಲಕ ಬಳ್ಳಾರಿಯನ್ನು ತಲುಪಬಹುದು. ಒಂದು ಅನಂತಪುರ ಮಾರ್ಗ, ಇನ್ನೊಂದು ನಾವು ಆಗಲೇ ಹೇಳ್ತಾ ಇದ್ದೀವಿ ನಿಮಗೆ ಚಳ್ಳಕೆರೆ ಮುಖಾಂತರ ಹೋಗುವಂತಹ ಸಾಧ್ಯತೆ ಕೂಡ ಇದೆ ಅಂತ. ಹೀಗಾಗಿ ಯಾವ ರೂಟನ್ನು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಆಲ್ಮೋಸ್ಟ್ ಬೆಂಗಳೂರಿನ ಬಹುತೇಕ NHಗೆ ಸಂಪರ್ಕ ಮಾಡುವಂತಹ ಜಾಗಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ
ಹೇಗೆ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರು ಈ ವಾಹನಕ್ಕೆ ಕ್ಲಿಯರೆನ್ಸ್ ಮಾಡಿಕೊಡೋ ಕೆಲಸವನ್ನು ಬೆಳ್ಳಂಬೆಳಗಿಗೆ ಮಾಡ್ತಾ ಇದ್ರು ಅಂತ. ಆರಂಭಿಕ ಹಂತದಲ್ಲಿ ನೆಲಮಂಗಲ ಹತ್ರ ಎಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇತ್ತು. ಸೊ ಅದನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ಕೂಡ ಪೊಲೀಸರೇ ಮಾಡಿದರು. ದರ್ಶನ್ ವಾಹನದ ಸುಗಮ ಸಂಚಾರಕ್ಕೆ ಅವಕಾಶವನ್ನು ಆಯಾ ಜಿಲ್ಲಾ ವರಿಷ್ಠರೇ ಮಾಡಿಕೊಡ್ತಾ ಇದ್ದಾರೆ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮುಖಾಂತರ. ದರ್ಶನ್ ಸ್ಥಳಾಂತರದ ಕಂಪ್ಲೀಟ್ ಡೀಟೇಲ್ಸನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕ್ಷಣದ ಆವೇಶ ಯಾವ ಹಂತಕ್ಕೆ ದರ್ಶನ್ರನ್ನ ಕರೆದುಕೊಂಡು ಹೋಗಿದೆ ಅನ್ನೋದರ ಆತ್ಮವಿಮರ್ಶೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗತ್ತೆ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಶಂಕರ್ನಾಗ್ನ ನಂತರ ಅತಿ ಹೆಚ್ಚು ಫ್ಯಾನ್ ಬೇಸನ್ನು ಹೊಂದಿದ ನಟ ದರ್ಶನ್ 69 ದಿನಗಳ ಕಾಲ ಕಳೆದಿದ್ದು ಪರಪ್ಪನಗ್ರಹಾರದಲ್ಲಿ. ಜೈಲಿನವ್ರಿಗೆ ಹೊಸದಲ್ಲ. 2011ರಲ್ಲೂ ಕೂಡ ಕೌಟುಂಬಿಕ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಅವರು ಜೈಲಿಗೆ ಹೋಗಿ ಬಂದಿದ್ರು. ನಂತರ ಪಾಠ ಕಲಿತಾರೆ ಮತ್ತು ಜೈಲಿಗೆ ಕಾಲು ಇಡಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಅದನ್ನು ಹುಸಿಯಾಗಿಸಿದ್ರು ದರ್ಶನ್. ಈ ಪ್ರಕರಣದಲ್ಲಿ ಅವರ ಭಾಗಿದಾರಿಕೆ ಹೇಗಿದೆ ಅನ್ನೋದನ್ನು ಕೂಡ ನಾವು ಒಂದ್ಸಲ ನೋಡಬೇಕಾಗತ್ತೆ. ಆರಂಭಿಕ ಹಂತದಲ್ಲಿ ದರ್ಶನ್ ಅರೆಸ್ಟ್ ಅಂತೆಲ್ಲ ಸುದ್ದಿ ಬಂದಾಗ ನಾವು ಅಂದ್ಕೊಂಡಿದ್ವಿ ಪ್ರಾಬಬ್ಲಿ ಇಡೀ ಪಾತ್ರದಲ್ಲಿ ಕಿಂಗ್ ಪಿನ್ ಆಗಿರ್ಲಿಕ್ಕಿಲ್ಲ, ಏನೋ ವಿಚಾರಣೆ ಮಾಡೋದಕ್ಕೆ ಕರೆಸ್ಕೊಂಡಿರ್ಬೋದು ಅಂತ. ಬಟ್ ಪ್ರತಿದಿನ ಗೊತ್ತಾದಂತಹ ಅಂಶಗಳು, ಇಡೀ ಪ್ರಕರಣಕ್ಕೆ ಸಿಕ್ಕಂತಹ ಟ್ವಿಸ್ಟು ಟರ್ನು, ದರ್ಶನ್ರ ಇನ್ನೊಂದು ಮುಖದ ಪರಿಚಯವನ್ನು ಇಡೀ ಜಗತ್ತಿಗೆ ಮಾಡಿಸಿದ ಹಾಗಿತ್ತು. ಈಗಲೂ ಆರೋಪನೇ ಅದು. ಬಟ್ ಪೊಲೀಸರು ಹಂತ ಹಂತದಲ್ಲೂ ಸಲ್ಲಿಸ್ತಾ ಇರುವಂತಹ ರಿಮಾಂಡ್ ಅಪ್ಲಿಕೇಶನ್ನಲ್ಲಿ ಇಡೀ ಪ್ರಕರಣದಲ್ಲಿ ದರ್ಶನ್ ಭಾಗಿದಾರಿಕೆ ಬಗ್ಗೆ ಜನರಿಗೆ ಗೊತ್ತಾಗ್ತಾ ಇರುವಂತಹ ವಿಚಾರ ಸಾಕಷ್ಟು. ಅವರ ಅಭಿಮಾನಿಗಳು ಏನೇ ಮುಂಡುವಾದವನ್ನು ಮಾಡ್ಬೋದು, ಮೆಸೇಜ್ ಮಾಡಿ ತಪ್ಪು ಅಂತ. ಮೆಸೇಜ್ ಮಾಡಿದ್ದಕ್ಕೆಲ್ಲ ಕೊಲೆ ಮಾಡ್ತಾ ಹೋದರೆ ಜನ ಸಿಗಲ್ಲ ನಮಗೆ, ಕೇವಲ ಸ್ಮಶಾನಗಳು ಸಿಗ್ತಾ ಹೋಗುತ್ತಷ್ಟೆ. ಎಣ್ಣೆ ಕುಡಿ ಸಿಕ್ಕದವ್ರಿಗೆ ಹೊಡಿ ಅಂತ ಅಂದರೆ ಜೈಲಿಗೆ ನಡಿ ಅಂತ ಪೊಲೀಸರು ಹೇಳುತ್ತೆ, ಕಾನೂನು ವ್ಯವಸ್ಥೆ ಕೂಡ ಹೇಳುತ್ತೆ. ಅದೇ ಆಯ್ತಾ ದರ್ಶನ್ ಕೇಸ್ನಲ್ಲಿ? ಪ್ರಶ್ನಾರ್ಥಕ ಚಿಹ್ನೆ ಇದ್ದೇ ಇದೆ.